ನನ್ನ ಸಹೋದ್ಯೋಗಿ ರಂಜಿತ್ ನೇರ ಸಂಪರ್ಕದಲ್ಲಿದ್ರೆ, ಆನಂದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಂಜಿತ್, ನಿಮಗೆ ಆ ದೃಶ್ಯಗಳನ್ನ ನೋಡಿದಾಗ, ಅಂದ್ರೆ ಘಟನೆ ಆದಾಗ ತಾವು ಸ್ಪಾಟಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದಾಗ ನಿಮ್ಗೆ ನೆನಪಾಗಿದ್ದು ಮೋಸ್ಟ್ಲಿ ಬೆಂಗಳೂರಿನ ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ದೃಶ್ಯ ಅಂತ ಅನ್ಸುತ್ತೆ. ಯಾವ ಉದ್ದೇಶಕ್ಕಾಯ್ತು, ಯಾರು ಮಾಡಿದ್ರು, ಯಾರ ಕುಮ್ಮಕ್ಕಿನಿಂದ ಆಯ್ತು, ಇದೆಲ್ಲವೂ ಕೂಡ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ಕೂಡ ಶ್ರುತಿ, ಇಡೀ ರಾತ್ರಿ ಸಂಜೆಯಿಂದ ರಾತ್ರಿ ಮಧ್ಯರಾತ್ರಿವರೆಗೂ ಕೂಡ ಕೋಮು ದಳ್ಳೂರಿಗೆ ಹೊತ್ತಿ ಉರಿದಂತ ನಾಗಮಂಗಲ ಟೌನ್ ಈಗ ಒಂದು ಹಂತಕ್ಕೆ ಅಂಡರ್ ಕಂಟ್ರೋಲ್ ಪೊಲೀಸ್ ಅಂತ ಹೇಳಿ ಅನ್ನಿಸ್ತಾ ಇದೆ. ಆದ್ರೆ ಬೂದಿ ಮುಚ್ಚಿದಂತ ಕೆಂಡದ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅದು ಹೊತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ರಾತ್ರಿಯ ಆ ಒಂದು ಗಲಾಟೆ ದೊಂಬಿ ಇದೆಯಲ್ಲ, ಈಗ ಸುಮಾರು 8 ಗಂಟೆ. ಈಗ ನೋಡ್ಬೋದು ನೀವು, ಇದು ಟೌನ್, ಇದು ಮಾರ್ಕೆಟ್ ಏರಿಯಾ. ಎನಿ ಟೈಮ್ ಇಲ್ಲಿ ಜನ ಜಂಗುಳಿ, ಜನ ಓಡಾಟ ಇದ್ದೇ ಇರುತ್ತೆ. ಆದ್ರೆ ಅಘೋಷಿತ ಬಂದ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಾರ್ಕೆಟ್ ನ ತರಕಾರಿ ಅಂಗಡಿಗಳು ಮತ್ತೊಂದು ಬಿಟ್ರೆ ಮತ್ತೆಲ್ಲಾ ಶಟರ್ಗಳು ಕ್ಲೋಸ್ ಇದ್ದಂಗಿದೆ. ಜನರ ಓಡಾಟ ನಾರ್ಮಲ್ ಆಗಿದೆ. ಆದ್ರೆ ನಿನ್ನೆ ರಾತ್ರಿ 6 ಗಂಟೆಗೆ ಇಲ್ಲಿ ಗಲಾಟೆ ಶುರುವಾದ ತಕ್ಷಣಕ್ಕೆ ಈ ಅಂಗಡಿಗಳ ಬಾಗಿಲೆಲ್ಲವೂ ಕೂಡ ಬಂದಾಗಿತ್ತು. ಈಗ ಒಂದೊಂದಾಗಿ ಓಪನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಎಲ್ಲವೂ ಕೂಡ ಬಂದಿದೆ ಇನ್ನೂ ಕೂಡ. ಆದ್ರೆ ಬಂದು ನೋಡಿದಾಗ, ಅವರಿಗೆ ಇಲ್ಲಿ ಬಂದು ನೋಡಿದಾಗ ಗಲಾಟೆ ಆಗಿ ಗಲಾಟೆಯ ತೀವ್ರತೆಗೆ ಅಥವಾ ಗಲಾಟೆಯ ದೊಂಬಿಯ ಲಾಠಿ ಚಾರ್ಜ್ ಮತ್ತೊಂದೆಲ್ಲ ನೋಡಿ ಇಲ್ಲಿಂದ ಹೋದವರು ಈಗ ಬಂದು ತಮ್ಮ ಅಂಗಡಿಗಳನ್ನ ನೋಡಿದ್ರೆ ನೋಡಿ ಎಲ್ಲವೂ ಕೂಡ ಖಾಲಿ ಖಾಲಿಯಾಗಿ. ಇದೊಂದು ವಿಶೇಷ ಚೇತನರ ಅಂಗಡಿ ಇದು. ಈ ಅಂಗಡಿ ತರಕಾರಿ ಅಂಗಡಿ ಮತ್ತೆ ಹಣ್ಣಿನ ಅಂಗಡಿ ಇದು. ಈ ಹಣ್ಣಿನ ಅಂಗಡಿ ಸಂಪೂರ್ಣವಾಗಿ ಏನೂ ಇಲ್ಲ ಇಲ್ಲಿ, ಎಲ್ಲ ಇಲ್ಲಿ ಹೋಗಿದೆ. ಮಾತಾಡ್ಸೋಣ, ಅಂಗಡಿ ವ್ಯಾಪಾರಿ ಇಲ್ಲ ಇದ್ರೆ ವಿಶೇಷ ಚೇತನ ಅವರು ಮಾತಾಡ್ಸೋಣ. ತಾವ್ ಎಷ್ಟು ಗಂಟೆಗೆ ಹೋದ್ರಿ ಇಲ್ಲಿಂದ? ನಾವು 6 ಗಂಟೆ ಹೋಗ್ರಿ ಸರ್. ಆಮೇಲೆ 6 ಗಂಟೆ ಹೋಗುವಾಗ ಬೀಗ ಹಾಕಿ ಚೆನ್ನಾಗಿತ್ತು, ಎಲ್ಲ ತರಕಾರಿ ಮುಚ್ಚಿ. ಆಮೇಲೆ 8 ಗಂಟೆ ಮನೆಗೆ ಹೋದ್ರೆ ನಾವು ಎಲ್ಲ ಇರಕ್ಕೆ ನಾವು 4 ಜನ ಇತ್ತು, ಎಲ್ಲ ಜನ ತಿರುಗಾಡ್ತಿದ್ರು. ಆಮೇಲೆ 8 ಗಂಟೆ ಮನೆಗೆ ಹೋದ್ಮೇಲೆ ಡಾಕ್ಟರ್ ಪೊಲೀಸ್ ಅವ್ರಿಗೆಲ್ಲ ಫೋನ್ ಮಾಡಿದ್ರು, ನಮ್ಗೆ ಪರಿಚಯ ಇದ್ದಾರಲ್ಲ ಅವ್ರಿಗೆ. ಅವ್ರೆಲ್ಲರೂ ಚೆನ್ನಾಗುತ್ತೆ ಡಾಕ್ಟರ್ 3 ಗಂಟೆ ರಾತ್ರಿ ಕರೆಂಟ್ ಹೋಗೈತಂತೆ. ಅವಾಗ ಕಿತ್ತಾಡ್ತಾರ್ರಿ ಎಲ್ಲ ಹೊರತ ಮಾಡಿ 1.5 ಲಕ್ಷ ರೂಪಾಯಿ ಮಾಲ್ ಇಟ್ಟಿದ್ದಾರೆ. ಎಲ್ಲ ಖಾಲಿ ಆಗಿದ್ದ ನಮ್ಗೆ ಕಾನೂನು ಕೊಡಿ, ನ್ಯಾಯ ಕೊಡಿ. ತಾವೇ ಇದ್ರಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಎಷ್ಟು ಗಂಟೆ ಸುಮಾರಿಗೆ ಇಲ್ಲಿ ಗಲಾಟೆ ಆಯ್ತು? ತಾವು ಎಷ್ಟು ಗಂಟೆ ಸುಮಾರಿಗೆ ಕ್ಲೋಸ್ ಮಾಡ್ಕೊಂಡು? ಸರ್ 8 ಗಂಟೆಯಿಂದ ಶುರು ಆಯ್ತು ಸರ್. ಈಗ ಒಂದ್ ಗಣಪತಿ ಹೋಯ್ತು, ಹೋಯ್ತಾ ಅಲ್ಲಿ ಮಸೀದಿ ಹತ್ರ ಹೋಗ್ತಾರ ಅಂದ್ರು. ಅದಕ್ಕೆ ಇಷ್ಟು ದೊಡ್ಡ ಮಾಡಿ ಅಂಗಡಿಗಳು ಇದೆಲ್ಲ ಮಾಡ್ಬಿಟ್ಟು ಸರ್ 1.5 ಲಕ್ಷ ಮಾಲ್ ಹೋಗೋಯ್ತು. ಯಾರು ಗಲಾಟೆ ಮಾಡಿದ್ಯಾರು? ನಿಮ್ಗೆ ಇಲ್ಲಿ ಅಂಗಡಿಗೆ ಬಂದಿದ್ದಲ್ಲ ಹೊಡೆದಾಕಿದ್ ಯಾರು, ಏನು ನೋಡಿದ್ರ? ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ನಮ್ಗೆ ಯಾರು ಹೆಂಗಂತ ಗೊತ್ತಿಲ್ಲ. ನಮ್ಮ ಮನೆಗೆ ಹೋಗಿ ಕೇಳ್ಕೊಂಡಿರು, ಕಲ್ಲೆಲ್ಲ ಹೊಡೆದಾಟ ಮಾಡಿ ಯಾರ್ಯಾರು ಮಾಡೋ ನಮ್ಗೆ ಗೊತ್ತೇ ಇಲ್ಲ. ಏನ್ ಹೇಳ್ತೀರಾ? ಈಗ ಇಷ್ಟು ನಷ್ಟ ಆಗಿದೆ ನಿಮ್ಗೆ, ಮತ್ತೆ ಇದೊಂದು ಕೋಮು ಸೌಹಾರ್ದತೆಯನ್ನ ಹಾಳು ಮಾಡಿದ್ದಾರೆ ಇಲ್ಲಿನವರೆಲ್ಲ ಕಿಡಿಗೇಡಿಗಳು ಸೇರಿ. ಏನ್ ಹೇಳ್ತೀರಿ? ನನಗೆ ಫುಲ್ ಕೋಪ ಬಂದಿದ್ದೆ. ನಮ್ಗೆ ಕಾನೂನು ಬೇಕು, ನ್ಯಾಯ ಬೇಕು. ಅಲ್ಲಿ ಗಂಟ ನಾನು ಸುಮ್ಮನೆ ಇರಕ್ಕಿಲ್ಲ. ನೋಡಿ ಶ್ರುತಿ, ಇದು ಇಲ್ಲಿನ ಪರಿಸ್ಥಿತಿ. ಇದು ಈ ಅಂಗಡಿ ಅಂತ ಹೇಳಲ್ಲ, 6 ಗಂಟೆಗೆ ಗಲಾಟೆ ಶುರುವಾದ ತಕ್ಷಣ ಅಂಗಡಿ ಬಾಲ್ ಹಾಕಿ ಮನೆಗೆ ಹೋದವರು ಬೆಳಿಗ್ಗೆ ಬಂದು ಈಗ ನೋಡಿದ್ರೆ ಎಲ್ಲ ಹಿಂಗೆ ಈ ರೀತಿ ಕಾಣಿಸ್ತಾ ಇದೆ. ಜನ ಎಲ್ಲ ಸೇರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿಯಲ್ಲಿದೆ. 46 ಜನರನ್ನ ಈಗ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿದ್ದಾರೆ. 11 FIR ದಾಖಲಾಗಿದ್ದಾವೆ. ಸುಮಾರು 450ರಿಂದ 500 ಪೊಲೀಸ್ ಸಿಬ್ಬಂದಿ ಬಂದೋಬಸ್ತ್ ಇದ್ದಾರೆ. ಹೆಜ್ಜೆಗೂ ಕೂಡ ಪೊಲೀಸ್ ಬಂದೋಬಸ್ತ್ ಇದೆ. ಇನ್ನೂ ಕೂಡ ಗಣೇಶನ ಮೂರ್ತಿ ವಿಸರ್ಜನೆ ಇದೇ ಮಾರ್ಗವಾಗಿ ಹೋಗೋದಿದೆ. ಹಾಗಾಗಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವ ಆತಂಕ, ಭಯ ಅಂತೂ ಖಂಡಿತ ಇದೆ. ನೋಡಿ, ಮಾರ್ಕೆಟ್ ಏರಿಯಾ ಇದು, ಜನ ಜಂಗುಳಿಯಿಂದ ಕೂಡ್ತಾ ಇದ್ದಂತ ಏರಿಯಾ ಇದು. ಆದ್ರೆ ಇವತ್ತು ಏನೋ ಒಂದ್ ರೀತಿಯಲ್ಲಿ ಅಂಗಡಿ ಮುಗ್ಗಟ್ಟುಗಳೆಲ್ಲ ಬಂದಾಗಿದ್ದಾವೆ. ಆದ್ರೆ ಕೆಲ ಸಣ್ಣ ಪುಟ್ಟ ಅಂಗಡಿಗಳನ್ನೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ಜನರಂತೂ ಆತಂಕದಲ್ಲಿದ್ದಾರೆ. ಸರ್, ತಾವು ಎಲ್ಲಿ ಅವರು? ತಮಗೆ ಏನು ವಿಚಾರ ಗೊತ್ತಾಯ್ತು?